ನಮಸ್ಕಾರ. 1G ರೋಲಿಂಗ್ ಪೊಸಿಷನ್ ನಲ್ಲಿ 50 ಮಿಲಿಮೀಟರ್ ಡಯಾಮೀಟರ್ ಮತ್ತು 3 ಮಿಲಿಮೀಟರ್ ವಾಲ್ ಥಿಕ್ನೆಸ್ ಇರುವ ಮೈಲ್ಡ್ ಸ್ಟೀಲ್ ಪೈಪ್ ನಲ್ಲಿ ಸ್ಟ್ರಕ್ಚರಲ್ ವೆಲ್ಡಿಂಗ್ ಬಟ್ ಜಾಯಿಂಟ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ತಿಳಿದಿರುತ್ತೀರಿ. ಡ್ರಾಯಿಂಗ್ ಪ್ರಕಾರ MS ಪೈಪ್ ಅನ್ನು ಕತ್ತರಿಸುವುದು ಮತ್ತು ತಯಾರಿಸುವುದು, ಫ್ಲಾಟ್ ಪೊಸಿಷನ್ನಲ್ಲಿ ಪೈಪ್ಸ್ ಅನ್ನು ಸೆಟ್ ಮಾಡುವುದು, ನಾಜಲ್, ಫಿಲ್ಲರ್ ರಾಡ್ ಸೈಜಸ್, ಗ್ಯಾಸ್ ಪ್ರೆಷರ್ ಮತ್ತು ಫ್ಲೇಮ್ ಅನ್ನು ಆಯ್ಕೆ ಮಾಡುವುದು, ರೂಟ್ ಗ್ಯಾಪ್ ಅನ್ನು ಸೆಟ್ ಮಾಡುವುದು ಮತ್ತು ಪೈಪ್ಸ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡುವುದು, 3 ರಿಂದ 12ರವರೆಗೆ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡುವುದು, ಸರ್ಫೇಸ್ ದೋಷಗಳಿಗಾಗಿ ಸ್ವಚ್ಛಗೊಳಿಸುವುದು ಮತ್ತು ಪರೀಕ್ಷಿಸುವುದು, ಪೈಪ್ ಜಾಯಿಂಟ್ ಬಟ್ ವೆಲ್ಡಿಂಗ್ಗಾಗಿ ಬಳಸುವ ಟೂಲ್ಸ್ ಮತ್ತು ಉಪಕರಣಗಳು ಇಲ್ಲಿವೆ. ಹ್ಯಾಕ್ಸಾ ಫ್ರೇಮ್ ವಿತ್ ಬ್ಲೇಡ್, ಮೆಟಲ್ ಫೈಲ್ಸ್, ಬೆವೆಲ್ ಪ್ರೊಟ್ರಾಕ್ಟರ್ ಅಥವಾ ಮಲ್ಟಿ ವೆಲ್ಡ್ ಗೇಜ್, ಬೆಂಚ್ ವೈಸ್, ವೆಲ್ಡಿಂಗ್ ಟೇಬಲ್ ಮತ್ತು ವೆಲ್ಡಿಂಗ್ ಫಿಕ್ಸ್ಚರ್, ಆಕ್ಸಿ ಅಸಿಟಿಲಿನ್ ವೆಲ್ಡಿಂಗ್ OAW ಎಕ್ವಿಪ್ಮೆಂಟ್, ವೈರ್ ಬ್ರಷ್ ಮತ್ತು ಚಿಪ್ಪಿಂಗ್ ಹ್ಯಾಮರ್. ಆಕ್ಸಿ ಅಸಿಟಿಲಿನ್ ವೆಲ್ಡಿಂಗ್ OAW ಪ್ರಾಸೆಸ್ ಬಳಸಿಕೊಂಡು 1G ಪೊಸಿಷನ್ನಲ್ಲಿ 50 ಮಿಲಿಮೀಟರ್ ಡಯಾಮೀಟರ್ ಮತ್ತು 3 ಮಿಲಿಮೀಟರ್ ವಾಲ್ ಥಿಕ್ನೆಸ್ ಇರುವ MS ಪೈಪ್ನಲ್ಲಿ ಬಟ್ ಜಾಯಿಂಟ್ನ ವೆಲ್ಡಿಂಗ್ ಮಾಡುವ ವಿಧಾನ ಇಲ್ಲಿದೆ. ಮೊದಲ ಹಂತವೆಂದರೆ ಪೈಪ್ಗಳನ್ನು ಹ್ಯಾಕ್ಸಾದಿಂದ 75 ಮಿಲಿಮೀಟರ್ ಉದ್ದಕ್ಕೆ ಕಟ್ ಮಾಡುವುದು ಮತ್ತು ಅದರ ಎಂಡ್ ಸ್ಕ್ವೇರ್ ಅನ್ನು 75 ಮಿಲಿಮೀಟರ್ ಉದ್ದಕ್ಕೆ ಫೈಲ್ ಮಾಡುವುದು. ಪೈಪ್ ಎಂಡ್ಸ್ ಸ್ವಚ್ಛವಾಗಿರುತ್ತವೆ, ತುಕ್ಕು, ಗ್ರೀಸ್ ಅಥವಾ ಇತರ ಮಾಲಿನ್ಯಕಾರಕಗಳಿಂದ ಮುಕ್ತವಾಗಿವೆ ಮತ್ತು ಅಗತ್ಯವಿರುವ ಕೋನಕ್ಕೆ ಬೆವೆಲ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದೇ ಪೈಪ್ನ ಬೆವೆಲ್ ಕೋನವು ಸರಿಸುಮಾರು 30 ಡಿಗ್ರಿಗಳಾಗಿರಬೇಕು ಮತ್ತು 2 ಪೈಪ್ಸ್ಗಳ ನಡುವಿನ ಅಂತರವು 1 ರಿಂದ 2 ಮಿಲಿಮೀಟರ್ಗಳಾಗಿರಬೇಕು. ವೆಲ್ಡಿಂಗ್ ಫಿಕ್ಸ್ಚರ್ ಅಥವಾ ವೆಲ್ಡಿಂಗ್ ಟೇಬಲ್ ಅನ್ನು ಬಳಸಿಕೊಂಡು ಹಾರಿಜಾಂಟಲ್ ಪೊಸಿಷನ್ನಲ್ಲಿ ಇರುವ ಹಾಗೆ ಪೈಪ್ಸ್ ಅನ್ನು ಕ್ಲ್ಯಾಂಪ್ ಮಾಡಿ ಮತ್ತು 2 ಪೈಪ್ ಆಕ್ಸಿಸ್ಗಳನ್ನು 1G ಪೊಸಿಷನ್ಗೆ ಅಲೈನ್ ಮಾಡಿ. ವೆಲ್ಡಿಂಗ್ ಟಾರ್ಚ್, ಆಕ್ಸಿಜನ್ ಮತ್ತು ಅಸಿಟಿಲಿನ್ ಸಿಲಿಂಡರ್ಸ್ ಮತ್ತು ರೆಗ್ಯುಲೇಟರ್ಸ್ ಒಳಗೊಂಡಂತೆ OAW ಎಕ್ವಿಪ್ಮೆಂಟ್ ಸೆಟ್ ಮಾಡಿ. ಈಗ ನಂಬರ್ 5 ನಾಜಲ್ ಅನ್ನು ಫಿಕ್ಸ್ ಮಾಡಿ. 1.6 ಮಿಲಿಮೀಟರ್ ಡಯಾಮೀಟರ್ನ CCMS ಫಿಲ್ಲರ್ ರಾಡ್ ಅನ್ನು ಆಯ್ಕೆ ಮಾಡಿ ಮತ್ತು 2 ಗ್ಯಾಸ್ 0.15 ಕಿಲೋಗ್ರಾಂ ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ ಪ್ರೆಷರ್ಗೆ ಸೆಟ್ ಮಾಡಿ. ವೆಲ್ಡಿಂಗ್ ಪ್ರಾಸೆಸ್ ಪ್ರಾರಂಭಿಸುವ ಮೊದಲು ಸರಿಯಾದ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮೊದಲಿಗೆ ನ್ಯೂಟ್ರಲ್ ಫ್ಲೇಮ್ ಅನ್ನು ಸೆಟ್ ಮಾಡಿ. ನಂತರ ಪೈಪ್ಸ್ ನಡುವೆ 1.5 ಮಿಲಿಮೀಟರ್ ರೂಟ್ ಗ್ಯಾಪ್ ಇಟ್ಟುಕೊಳ್ಳುವ ಮೂಲಕ 120 ಡಿಗ್ರಿ ಅಂತರದಲ್ಲಿ 3 ಸ್ಥಳಗಳಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಈಗ ಪೈಪ್ ಸುತ್ತಳತೆಯನ್ನು 4 ಸೆಗ್ಮೆಂಟ್ಗಳಲ್ಲಿ ವಿಂಗಡಿಸಿ. ಅಲ್ಲದೆ ಪೈಪ್ ಅನ್ನು ಹಾರಿಜಾಂಟಲಿ ಇರಿಸಿಕೊಳ್ಳಲು ಖಚಿತಪಡಿಸಿಕೊಳ್ಳಿ. ಸರಿಯಾದ ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ಕೋನಗಳನ್ನು ಬಳಸಿಕೊಂಡು ಮೊದಲ ಸೆಗ್ಮೆಂಟ್ 3 o'clock ಪೊಸಿಷನ್ ರಿಂದ 12 o'clock ಪೊಸಿಷನ್ ವರೆಗೆ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಥಿರವಾದ ವೆಲ್ಡಿಂಗ್ ಸ್ಪೀಡ್ ಮತ್ತು ಫಿಲ್ಲರ್ ಮೆಟಲ್ ಡೆಪಾಸಿಷನ್ ರೇಟ್ ಅನ್ನು ನಿರ್ವಹಿಸಿ. ಈಗ ಮೊದಲ ಸೆಗ್ಮೆಂಟ್ ರೂಟ್ ರನ್ ಎಂಡ್ 3 o'clock ಪೊಸಿಷನ್ಗೆ ಬರುವಂತೆ ಮಾಡಲು ಪೈಪ್ ಜಾಯಿಂಟ್ ಅನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗಿಸಿ. ಮೊದಲನೇ ಕ್ವಾರ್ಟರ್ನಂತೆ 2ನೇ ಕ್ವಾರ್ಟರ್ ಸೆಗ್ಮೆಂಟ್ ರೂಟ್ ರನ್ ಅನ್ನು ವೆಲ್ಡ್ ಮಾಡುವುದನ್ನು ಮುಂದುವರಿಸಿ. ಅಂತೆಯೇ 3ನೇ ಮತ್ತು 4ನೇ ಸೆಗ್ಮೆಂಟ್ನ ರೂಟ್ ರನ್ ಅನ್ನು ಸಂಪೂರ್ಣ ಮಾಡಿ. ರೂಟ್ ರನ್ ಉದ್ದಕ್ಕೂ ರೂಟ್ ಕೀ ಹೋಲ್ ಅನ್ನು ಮೇಂಟೈನ್ ಮಾಡುವ ಮೂಲಕ ರೂಟ್ ಪೆನೆಟ್ರೇಷನ್ ಅನ್ನು ಖಚಿತಪಡಿಸಿಕೊಳ್ಳಿ. ಸ್ಟೀಲ್ ವೈರ್ ಬ್ರಷ್ ಮೂಲಕ ರೂಟ್ ರನ್ ಅನ್ನು ಸ್ವಚ್ಛಗೊಳಿಸಿ. ಈಗ ನಂಬರ್ 5 ಸೈಜ್ ನಾಜಲ್ ಅನ್ನು ಫಿಕ್ಸ್ ಮಾಡಿ.
2 ಮಿಲಿಮೀಟರ್ ಡಯಾಮೀಟರ್ CCMS ಫಿಲ್ಲರ್ ರಾಡ್ ಅನ್ನು ಆಯ್ಕೆ ಮಾಡಿ ಮತ್ತು 0.15 ಕಿಲೋಗ್ರಾಂ ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ ಗ್ಯಾಸ್ ಪ್ರೆಷರ್ಗೆ ಸೆಟ್ ಮಾಡಿ. ನ್ಯೂಟ್ರಲ್ ಫ್ಲೇಮ್ ಅನ್ನು ಸೆಟ್ ಮಾಡಿ ಮತ್ತು ವಿ ಫೇಸಸ್ಗಳನ್ನು ಸರಿಯಾಗಿ ಬೆಸೆಯಲು ಬ್ಲೋ ಪೈಪ್ಗೆ ಸ್ವಲ್ಪ ವೀವಿಂಗ್ ಬಳಸಿಕೊಂಡು ಸೆಕೆಂಡ್ ರನ್ ಡೆಪಾಸಿಟ್ ಮಾಡುವ ಮೂಲಕ ವಿ ಗ್ರೂವ್ ಅನ್ನು ಫಿಲ್ ಮಾಡಿ. ವೆಲ್ಡ್ ಬೀಡ್ ಯೂನಿಫಾರ್ಮ್ ಆಗಿದೆ ಮತ್ತು ಪೈಪ್ ಸರ್ಫೇಸ್ನೊಂದಿಗೆ ಫ್ಲಶ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವೆಲ್ಡ್ ಪೂರ್ಣಗೊಳಿಸಿದ ನಂತರ ಯಾವುದೇ ಕ್ರ್ಯಾಕ್ಗಳನ್ನು ತಡೆಗಟ್ಟಲು ಅದನ್ನು ನಿಧಾನವಾಗಿ ತಣ್ಣಗಾಗಲು ಅನುಮತಿಸಿ. ಅಂತಿಮವಾಗಿ ಕ್ಲ್ಯಾಂಪ್ಸ್ಗಳನ್ನು ತೆಗೆದುಹಾಕಿ ಮತ್ತು ಯಾವುದೇ ಸ್ಲ್ಯಾಗ್ ಅಥವಾ ಇತರ ಡೆಬ್ರಿಸ್ಗಳನ್ನು ತೆಗೆದುಹಾಕಲು ವೆಲ್ಡ್ ಅನ್ನು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ಚರ್ಚಿಸಿದ ಪ್ರಮುಖ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. ಪೈಪ್ಸ್ಗಳನ್ನು ಹ್ಯಾಕ್ಸಾ ಮೂಲಕ 75 ಮಿಲಿಮೀಟರ್ ಉದ್ದಕ್ಕೆ ಕತ್ತರಿಸಿ ಮತ್ತು ಅದರ ಕೊನೆಯ ಚೌಕವನ್ನು 75 ಮಿಲಿಮೀಟರ್ ಉದ್ದಕ್ಕೆ ಫೈಲ್ ಮಾಡಿ. ಪೈಪ್ಸ್ಗಳನ್ನು 1G ಪೊಸಿಷನ್ಗೆ ಕ್ಲ್ಯಾಂಪ್ ಮಾಡಿ. ಪೈಪ್ಸ್ ನಡುವೆ 1.5 ಮಿಲಿಮೀಟರ್ ರೂಟ್ ಗ್ಯಾಪ್ ಇಟ್ಟುಕೊಳ್ಳುವ ಮೂಲಕ 120 ಡಿಗ್ರಿ ಅಂತರದಲ್ಲಿ 3 ಸ್ಥಳಗಳಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಮೊದಲ ಸೆಗ್ಮೆಂಟ್ ಪ್ರಾರಂಭಿಸಿ. ಪೈಪ್ ಜಾಯಿಂಟ್ ಅನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗಿಸುವ ಮೂಲಕ ಒಂದೊಂದು ಸೆಗ್ಮೆಂಟ್ ಮೂಲಕ ರೂಟ್ ರನ್ ಸೆಗ್ಮೆಂಟ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟೀಲ್ ವೈರ್ ಬ್ರಷ್ನಿಂದ ರೂಟ್ ರನ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಸೆಕೆಂಡ್ ರನ್ ಅನ್ನು ಡೆಪಾಸಿಟ್ ಮಾಡಿ. ವೆಲ್ಡ್ ಬೀಡ್ ಯೂನಿಫಾರ್ಮ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ವೈರ್ ಬ್ರಷ್ನಿಂದ ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. 1G ರೋಲಿಂಗ್ ಪೊಸಿಷನ್ನಲ್ಲಿ ಮೈಲ್ಡ್ ಸ್ಟೀಲ್ ಪೈಪ್ನ ಪೈಪ್ ವೆಲ್ಡಿಂಗ್ ಬಟ್ ಜಾಯಿಂಟ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.